ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ. ಸೊ ನಿನ್ನೆ ದಿನ ಆಲ್ರೆಡಿ ಏನು ಮಾಡಿದ್ದಾರೆ, ನವೋದಯ ಎಕ್ಸಾಮ್ ಯಾರೆಲ್ಲ ವಿದ್ಯಾರ್ಥಿಗಳು ಬರೆದಿದ್ದೀರೋ ಅದರ ಕುರಿತಾಗಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ಕೂಡ ನಾವು ನಿನ್ನೆ ದಿನ ಡೀಟೇಲ್ ಆಗಿ ನೋಡ್ತಾ ಹೋಗಿದ್ದೆವು. ಸೊ ಇದುವರೆಗೆ ಯಾರಾದರೂ ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಅದನ್ನೇನು ಮಾಡಿರಿ, ಖಂಡಿತ ನೀವು ಚೆಕ್ ಮಾಡ್ಕೊತ ಹೋಗಿ. ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, ಸೊ ಇವತ್ತಿನ ದಿನ ಭಾಳ ಜನರು ಏನು ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ಸೊ ನನ್ನ ಮಗು ಸೆಲೆಕ್ಷನ್ ಆಗಿಲ್ಲ, ಸೊ ನಾಟ್ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ. ಸೊ ಅಂದರೆ ವೇಟಿಂಗ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಎಷ್ಟು ಬಿದ್ದರೆ ಸೆಲೆಕ್ಷನ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಭಾಳ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಕುರಿತು ಇವತ್ತಿನ ದಿನ ಏನು ಮಾಡೋಣ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಇದುವರೆಗೆ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಸೊ ಮೊದಲನೇದಾಗಿ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಬಾಜುಯಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನನ್ನು ಕೂಡ ಆನ್ ಮಾಡಿ. ಸೊ ಅಂದರೆ ನಾವು ಹಾಕ್ತಕ್ಕಂಥ ಹೊಸ ವಿಡಿಯೋಗಳು ಏನಾಗ್ತಾವೆ ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಸೊ ಹೀಗಾಗಿ ಇದಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದ ಮಾಹಿತಿ ಕೂಡ ನೀವು ಬೇಗನೆ ತಿಳಿಯಲು ಸಹಾಯಕ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಯಾರಾದರೂ ಇದುವರೆಗೂ ಇನ್ನೂ ಚೆಕ್ ಮಾಡಿಲ್ಲ ಅಂದರೆ, ಸೊ ನೀವು ಯಾವ ರೀತಿ ಚೆಕ್ ಮಾಡೋದಂದರೆ, ಸೊ ಇಲ್ಲೇನು ಟೈಪ್ ಮಾಡ್ಬೇಕಂತ ಹೇಳಿದ್ವಿ ಆಲ್ರೆಡಿ, NVS ಅಂತ ಟೈಪ್ ಮಾಡಿಲ್ಲ. ಸೊ NVS ಅಂತ ಟೈಪ್ ಮಾಡಿ, ಸೊ ನೆಕ್ಸ್ಟ್ ಕೆಳಗೆ ಕಾಣ್ತಕ್ಕಂಥದ್ದನ್ನು ಸೊ ಸ್ಕ್ರೋಲ್ ಮಾಡಿಬಿಟ್ಟು, ಸೊ ಈ ಲಿಂಕನ್ನು RCIL ಐತಲ್ಲ, ಸೊ ಈ ಲಿಂಕ್ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ ಮಾಡ್ತಾ ಬರಬೇಕು. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಸೊ ಆನಂತರ ಏನು ಕಾಣ್ತಾ ಇದೆ ಇಲ್ಲಿ ಫಸ್ಟ್, ಸೊ ಈ ಲಿಂಕ್ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡ್ತಾ ಬರಬೇಕು. ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗ್ತದೆ. ಇಲ್ಲೇನು ಹಾಕ್ರಿ, ರೋಲ್ ನಂಬರನ್ನು ಹಾಕ್ರಿ. ಭಾಳ ಜನರು ಏನು ಹಾಕ್ತಾ ಇದ್ರೆ ನಮಗೆ ಕಮೆಂಟ್ ಮಾಡ್ತಾ ಇದ್ರೆ, ಸೊ ನೀವೇನು ಹಾಕ್ರಿ, ಹಾಲ್ ಟಿಕೆಟ್ ನಂಬರ್ ಹಾಕ್ಬಿಟ್ಟಲ್ಲಿ ರಿಜಿಸ್ಟರ್ ನಂಬರ್ ಹಾಕ್ಬೇಡಿ, ನೀವೇನು ಹಾಕ್ಬೇಕಿಲ್ಲಿ, ಸೊ ರೋಲ್ ನಂಬರನ್ನ ಹಾಕ್ಬೇಕಿಲ್ಲಿ. ಸೊ ಇಲ್ಲಿ ರೋಲ್ ನಂಬರನ್ನು ಹಾಕಿ, ಸೊ ನಂತರ ಏನು ಮಾಡಿರಿ, ಈ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡ್ಬೇಕಿಲ್ಲಿ ಕೆಳಗೆ ಚೆಕ್ ರಿಸಲ್ಟ್ ಅಂತ ಇದೆಯಲ್ಲ, ಈ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಅಂದಾಗ ಮಾತ್ರ ನಿಮಗೂ ಸೆಲೆಕ್ಷನ್ ಆಗಿದ್ರೆ ಸೆಲೆಕ್ಷನ್ ಆಗಿದೆ ಅಂತ ಬರುತ್ತೆ, ಇಲ್ಲಾಂದರೆ ಸೊ ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೀನಿ. ಸೊ ಬನ್ನಿ ಮುಂದುವರೆದು ಇವತ್ತು ವೇಟಿಂಗ್ ಲಿಸ್ಟ್ ಬಗ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ನೋಡ್ತಾ ಹೋಗೋಣ. ಸೊ ಇಲ್ಲಿ ಗಮನಿಸ್ಬೋದು ನೀವು, ಇಲ್ಲಿ ನವೋದಯ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ನವೋದಯ ಸೆಕೆಂಡ್ ಲಿಸ್ಟನ್ನು ಯಾವುದೇ ರೀತಿ ಬಿಡಂಗಿಲ್ಲ. ಸೊ ಯಾವ ರೀತಿ ಬಿಟ್ರೆ ಅಂದರೆ ವೇಟಿಂಗ್ ಲಿಸ್ಟ್ ಅಂತ ಬಿಡ್ತಾರೆ ಅವರು. ಸೊ ನಿಮಗೆ ಅಧಿಕೃತವಾದ ವೆಬ್ಸೈಟಲ್ಲಿ ಕೂಡ ಇದನ್ನೇನು ಮಾಡಲ್ಲ, ಅನೌನ್ಸ್ ಮಾಡೋಂಗಿಲ್ಲ, ಅದು ಕೂಡ ನಿಮಗೆ ಗೊತ್ತಿರಲಿ. ಸೊ ವೇಟಿಂಗ್ ಲಿಸ್ಟ್ ಯಾವ ರೀತಿ ಬಿಡ್ತಾರೆ ಅಂದರೆ, ಸೊ ಒಟ್ಟಾರೆ ಏನು ಮಾಡ್ತಾರೆ, ಒಂದು 80 ಸೀಟ್ ಇವಾಗ ಪ್ರೆಸೆಂಟ್ ಏನಾರು ತೊಗೊತಾರಂದ್ರೆ, ಸೊ ಇದರಲ್ಲಿ ಏನಾದರೂ ಸೊ 8ರಿಂದ 10 ಜನ, ಹೆಚ್ಚು ಕಡಿಮೆ ಹೇಳ್ತಾ ಇದ್ದಿಲ್ಲ, ಅಂದಾಜು 8ರಿಂದ 10 ಜನ ಏನಾದರೂ ಸೊ ಆಬ್ಸೆಂಟ್ ಆಗಿರ್ತಾರೆ. ಯಾವ ರೀತಿ ಆಬ್ಸೆಂಟ್ ಆಗ್ಬೋದು ಅಂದರೆ, ಸೊ ಸೆಲೆಕ್ಷನ್ ಆದರೂ ಕೂಡ ಹೋಗಂಗಿಲ್ಲ. ಕೆಲವೊಬ್ರು ಏನು ಮಾಡೋಂಗಿಲ್ಲ. ಸೊ ನಂದು ಗ್ರಾಮೀಣ ಇದೆ, ಉದಾಹರಣೆಗೆ ಹೇಳೋದಾದರೆ, ಸೊ ನಂದು ಕೆಲವು ವಿದ್ಯಾರ್ಥಿಗಳದ್ದು ಏನಿರಲ್ಲ, ಗ್ರಾಮೀಣ ಇರಂಗಿಲ್ಲ. ಸೊ ಗ್ರಾಮೀಣ ಇಲ್ಲದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಪ್ಲೈ ಮಾಡ್ಬೇಕಾದ್ರೆ ಟೈಮಲ್ಲಿ ಏನು ಮಾಡ್ತಾರೆ ಗೊತ್ತಾಗದೆ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ನಂತರ ಏನಾಗುತ್ತೆ, ಇದು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಾಗೇನು ಕರೆದಿರ್ತಾರೆ, ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ಇವ್ರೇನಾದರೂ ಹೋಗಿ ಕಟ್ಟ ನಮ್ಮ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಸ್ಬೇಕಾದ್ರೆ ಇವ್ರದ್ದು ಗ್ರಾಮೀಣ ಏನಾದರೂ ಸಿಗಲಿಲ್ಲಪ್ಪ ಅಂದರೆ, ಸೊ ಆಗ ಏನಾಗ್ತದೆ, ಆ ವಿದ್ಯಾರ್ಥಿ ಏನಾಗ್ತಾನೆ, ಸೆಲೆಕ್ಷನ್ ಲಿಸ್ಟಿಂದ ಹೊರಗೆ ಬೀಳ್ತಾನೆ. ಸೊ ಅಂದರೆ ಆ ವಿದ್ಯಾರ್ಥಿಗೆ ಏನು ಮಾಡಲ್ಲ, ಆ ವಿದ್ಯಾರ್ಥಿಗೆ ಆ ಸೀಟನ್ನು ಕೊಡೋಂಗಿಲ್ಲ. ಸೊ ನೆಕ್ಸ್ಟ್ ವೇಟಿಂಗ್ ಲಿಸ್ಟಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ ಏನಾಗುತ್ತೆ, ಸಿಗುವ ಸಾಧ್ಯತೆ ಇರ್ತದೆ. ಸೊ ಈ ಥರ ಸೆಲೆಕ್ಷನ್ ಲಿಸ್ಟ್ ಏನು ಮಾಡ್ತಾರೆ, ವೇಟಿಂಗ್ ಲಿಸ್ಟನ್ನು ಮತ್ತೊಂದು ಬಿಡ್ತಾ ಬರ್ತಾರೆ ಇಲ್ಲಿ. ಸೊ ಹೀಗಾಗಿ ಸೊ ಮೊದಲೇದಾಗಿ ಏನು ಮಾಡ್ತಾರೆ, ಇವ್ರಿಗೆ ಆದ್ಯತೆ ಕೊಡ್ತಾರೆ. ಇವ್ರ ಡಾಕ್ಯುಮೆಂಟ್ಸ್ ಏನಾದರೂ ಸಮಸ್ಯೆ ಇರಲಿ, ಗ್ರಾಮೀಣ ಮಾಧ್ಯಮ, ಕಾಸ್ಟ್ ಇನ್ಕಮ್ ಆಗಿರಲಿ. ಸೊ ಈ ಕ್ಯಾಸ್ಟ್ ಇನ್ಕಮಲ್ಲಿ ಕೂಡ ಏನಾಗಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಡೇಟ್ ಮುಗಿದೋಗಿರುತ್ತೆ. ಸೊ ಏನಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಆ ಡೇಟ್ ಒಳಗಡೆ ಏನಾಗಿರೋಲ್ಲ, ಮುಗಿದು ಹೋಗಿರಬಾರ್ದು. ಆ ಡೇಟ್ ಒಳಗೆ ಏನಾದರೂ ಅದು ಮುಗಿದು ಹೋಗಿತ್ತಂದರೆ, ಸೊ ಅಂಥ ಕಾಸ್ಟ್ ಇನ್ಕಮ್ ನೀವು ಹೊಸದಾಗಿ ತೊಗೊಂಡೋದ್ರೆ ಏನಾಗುತ್ತೆ, ಅಲ್ಲಿ ಕೂಡ ಸಮಸ್ಯೆ ಉಂಟಾಗುತ್ತೆ. ಸೊ ಯಾಕಂದ್ರೆ SC/ST ಕ್ಯಾಟಗರಿ ಮೇಲೆ ಏನಾಗಿರ್ತಾವೆ, ಕೆಲವೊಬ್ಬರು ಸೆಲೆಕ್ಷನ್ ಆಗಿರ್ತವೆ, OBCಯಲ್ಲಿ ಸೆಲೆಕ್ಷನ್ ಆಗಿರ್ತವೆ. ಸೊ ನೀವು ಯಾವುದ್ರ ಮೇಲೆ ಅಪ್ಲೈ ಮಾಡಿರ್ತಾರೆ ಅದ್ರ ಮೇಲೆ ನಿಮ್ಗೆ ಇದೇನೇ ಇರಬೇಕು, ಸಂಪೂರ್ಣವಾದ ಸರ್ಟಿಫಿಕೇಟ್ ಎಲ್ಲ ಹೊಂದಿರಬೇಕು. ಅಂದರೆ ಕೆಲವೊಂದಿಷ್ಟು ಮಂದಿ ಏನಾಗ್ತಾರೆ, ಅದರಿಂದ ಹೊರಗೆ ಬೀಳ್ತಾರೆ. ಸೊ ಅಂದಾಗ ಮಾತ್ರ ವೇಟಿಂಗ್ ಲಿಸ್ಟಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗುತ್ತೆ, ಆದ್ಯತೆ ಕೊಡ್ತಾ ಬರ್ತಾರೆ. ಸೊ ನೋಡ್ರಿ, ನಿಮ್ಮ ಮಗು ಸೆಲೆಕ್ಷನ್ ಆಗಿಲ್ಲ ಅಂದರೆ ಮುಂದೇನು, ಸೆಲೆಕ್ಷನ್ ಆಗಿಲ್ಲ ಅಂದರೆ, ಸೊ ನವೋದಯ ಆಗಿಲ್ಲ ಅಂದ್ರೆ ಏನಾಯ್ತು, ಕಡಿಮೆ ಮಾರ್ಕ್ಸ್ ಬಂದರೆ ಏನಾಗುತ್ತೆ, ಸೊ ನೆಕ್ಸ್ಟ್ ಮೊರಾರ್ಜಿ ಅಂತೂ ಚೆನ್ನಾಗಿ ಮಾಡಿದ್ರೆ ಮೊರಾರ್ಜಿ ಕೂಡ ಸೀಟ್ ಸಿಗುವ ಸಾಧ್ಯತೆ ಇರ್ತೈತಿ. ಅದೇ ರೀತಿ ಆದರ್ಶ ಬರೆದಿರ್ತಾರೆ, ಕಿತ್ತೂರು ರಾಣಿ ಚೆನ್ನಮ್ಮ ಬರೆದಿರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಗಮನ ಹರಿಸಿ. ಒಂದಾಗಿಲ್ಲ ಅಂದರೆ ಸೊ ಮತ್ತೊಂದು ಅವಕಾಶ ಇದ್ದೇ ಇರ್ತದೆ, ಬೇರೆ ಅವಕಾಶ ಇದ್ದೇ ಇರ್ತದೆ.
ಸೊ ಅದ್ರ ಬಗ್ಗೆ ಡೋಂಟ್ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡ್ರಿ, ವೇಟಿಂಗ್ ಲಿಸ್ಟ್ ಯಾವಾಗ ಬಿಡ್ತಾ ಇದ್ದಾರಂತೆ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ವೇಟಿಂಗ್ ಲಿಸ್ಟ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ 1 ತಿಂಗಳಿಂದ 1.5 ತಿಂಗಳು ಕೂಡ ಆಗ್ಬೋದು, ಅಥವಾ ಸೊ ಅವ್ರ ಪ್ರೊಸೆಸ್ ಎಷ್ಟು ದಿನ ಆಗುತ್ತೆ, ಹೆಚ್ಚು ಕಡಿಮೆ 1 ಮಂತ್ ಅಂತೂ ಆಗುತ್ತೆ. ಸೊ 1 ಮಂತ್ ಆಗೋ ಸಾಧ್ಯತೆ ಇರ್ತದೆ. ಯಾಕೆ 1 ಮಂತ್ ಆಗೋ ಸಾಧ್ಯತೆ ಇರ್ತದೆ, 1 ಮಂತ್ ಮೇಲೆ ಕೂಡ ಆಗ್ಬೋದು. ಸೊ ಯಾಕಪ್ಪ ಅಂದ್ರೆ ಈಗ ಕರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಮುಗಿಸಿ ಅದೆಲ್ಲ ಪ್ರತಿಯೊಂದು ಡಿಸ್ಟಿಕಲ್ಲಿ ಕಂಪ್ಲೀಟ್ ಆದಮೇಲೆ ಸೊ ಆ ನಂತರ ಏನು ಮಾಡ್ತಾರೆ, ಅದೇ ಸ್ಕೂಲ್ ವತಿಯಿಂದ ಏನು ಮಾಡ್ತಾರೆ, ನಿಮಗೆ ವೇಟಿಂಗ್ ಲಿಸ್ಟನ್ನು ಬಿಡ್ತಾ ಬರ್ತಾರೆ. ಯಾಕಂದ್ರೆ ಪ್ರತಿಯೊಂದು ಡಿಸ್ಟಿಕ್ ಕಂಪ್ಲೀಟ್ ಆಗಬೇಕು, ಆ ನಂತರ ಈ ವೇಟಿಂಗ್ ಲಿಸ್ಟನ್ನು ಬಿಡ್ತಾರೆ. ವೇಟಿಂಗ್ ಲಿಸ್ಟು ಅಧಿಕೃತ ವೆಬ್ಸೈಟ್ನಲ್ಲಿ ಬಿಡೋಂಗಿಲ್ಲ, ನಿಮ್ಗೆ ಗೊತ್ತಿರಲಿಲ್ಲ. ಅದು ಕೂಡ ಯಾವ ವೆಬ್ಸೈಟ್ನಲ್ಲಿ ಬಿಡ್ತಾರಂತ ಕೇಳ್ತಾ ಇದ್ದಾರೆ, ಅಥವಾ ಸೊ ಯಾವ ರೀತಿ ಇದು ಮುರಾರ್ಜಿ ಬಿಡ್ತಾರಲ್ಲ ಆ ರೀತಿ ಏನು ಇದನ್ನು ಬಿಡೋಂಗಿಲ್ಲ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, 4th ರೌಂಡ್ವರೆಗೂ ಏನು ಮಾಡ್ತಾರೆ, ಮುರಾರ್ಜಿ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾ ಬರ್ತಾರೆ. ಸೊ ಆದರೆ ನವೋದಯ ಮಾತ್ರ ಆ ರೀತಿ ಬಿಡುವುದಿಲ್ಲ. ಸೊ ನಿಮ್ಗೆ ಅದು ಕೂಡ ಗಮನದಲ್ಲಿರಲಿ. ವೇಟಿಂಗ್ ಲಿಸ್ಟನ್ನು ನಿಮಗೆ ಡೈರೆಕ್ಟಾಗಿ ವೇಟಿಂಗ್ ಲಿಸ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ನಿಮಗೆ ತಿಳಿಸ್ತಾರೆ. ಸೊ ಆ ನಂತರ ನೀವು ಹೋಗಿ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು, ಆಮೇಲೆ ಸ್ಕೂಲ್ಗೆ ಜಾಯಿನ್ ಆಗ್ತಾರೆ. ನಂತರ ನೋಡಿ ಇಲ್ಲಿ ಮಗುವಿನ ಅಂಕ ಚೆಕ್ ಮಾಡೋದು ಹೇಗೆ. ಸೊ ಭಾಳ ಜನರು ಕೇಳ್ತಾ ಇದ್ದಾರೆ ಎಷ್ಟಕ್ಕೆ ಸೆಲೆಕ್ಷನ್ ಆಗಿದೆ ಅಂತ. ಭಾಳ ಜನರಿಗೆ ಇದು ಗೊತ್ತೇ ಆಗಂಗಿಲ್ಲ. ಸೊ ಇದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗತ್ತಪ್ಪ ಅಂದರೆ, ಸೊ ಒಟ್ಟಾರೆ ನಿಮ್ಮ ಗಮನದಲ್ಲಿರಲಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿ ಆಗಿದ್ರೆ ಅವರಿಗೆ ಎಷ್ಟು % ಮೀಸಲಾತಿ ಇರುತ್ತೆ, 75% ಅವ್ರಿಗೆ ತೊಗೊತಾರೆ. ನಿಮ್ಗೆ ಗೊತ್ತಿರಲಿ, 75% ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಸೊ ಅರ್ಬನ್ ಇರೋರಿಗೆ ಅಂದ್ರೆ ನಗರ ಪ್ರದೇಶದವ್ರಿಗೆ ಎಷ್ಟು ಅಂದ್ರೆ 25% ಮೀಸಲಾತಿ ಇರ್ತದೆ. ಸೊ ಈಗ ಗೊತ್ತಿರಲಿ ನಿಮ್ಗೆ ಯಾವ ರೀತಿ ಸೆಲೆಕ್ಷನ್ ಆಗತ್ತಂತ. ಆ ನಂತರ SC ST OBC ಅಂತ ಡಿವೈಡ್ ಮಾಡ್ತಾ ಬರ್ತಾರೆ ಇಲ್ಲಿ. ಸೊ ನಂತರ SC ನಂತರ ಏನು ಮಾಡ್ತಾರೆ, SC ST, ಸೊ ಅದೇ ರೀತಿ OBC ಅಂತ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ ಸೆಲೆಕ್ಷನ್ ಮಾಡ್ತಾ ಬರ್ತಾರೆ. ಸೊ 15%, 7% ಈ ಥರ. ಸೊ ಮಹಿಳೆಯರಿಗೆ ಎಷ್ಟು 33%, ಈ ಥರ ಏನು ಮಾಡ್ತಾರೆ ಡಿವೈಡ್ ಮಾಡಿ ಸೊ ಈ ಲಿಸ್ಟನ್ನು ತಯಾರು ಮಾಡಿ ಬಿಟ್ಟಿರ್ತಾರೆ. ಸೊ ಭಾಳ ಜನರಿಗೆ ಗೊಂದಲ ಇರ್ತೈತಿ. ನೀವು OMR ಮುಖಾಂತರ ಏನು ಮಾಡ್ಬೋದು, ನಿಮ್ಮ ಮಗುವಿನ ಅಂಕ ಚೆಕ್ ಮಾಡ್ಕೋಬೇಕು. ಈ 90 ಒಳಗೆ ಆಲ್ಮೋಸ್ಟ್ ಏನಾಗಿರಲ್ಲ, ಜನರಲ್ ಕ್ಯಾಟಗರಿ ಅವ್ರಿಗೆ 90 ಒಳಗೆ ಏನಾದರೂ ತೊಗೊಂಡಿದ್ರೆ ಅವರು ಸೆಲೆಕ್ಷನ್ ಆಗಿರಂಗಿಲ್ಲ. ಅತಿ ಕಡಿಮೆ ಡಿಸ್ಟಿಕ್ಕಿಗೆ ಒಂದೇ ಸ್ಕೂಲ್ ಇರೋದ್ರಿಂದ ಇದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಡಿಸ್ಟಿಕ್ಕಿಗೆ ಒಂದೇ ಸ್ಕೂಲ್ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗೇ ಆಗುತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ನಿಮ್ಮ ಮಗುವಿನ ಅಂಕ ನೀವು OMR ಇರ್ತದಲ್ಲ ನಿಮ್ಮ ಕಡೆ, ಅದ್ರ ಮುಖಾಂತರ ನೀವೇನು ಲಾಸ್ಟ್ ಟೈಮ್ ಚೆಕ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅದೇ ಫೈನಲ್. ಅದು ಬಿಟ್ಟು ಹೋಗೋ ಮತ್ತೊಂದು ರೀತಿ ನಿಮ್ಗೆ ಅಂಕಗಳನ್ನ ಮತ್ತೆ ಬಿಡುವಂಗಿಲ್ಲ. ಸೊ ಈಗ ಇವತ್ತಿನ ದಿನ ಏನು ಮಾಡಿದ್ವಿ ನಾವು ಸಂಪೂರ್ಣವಾಗಿ, ಸೊ ನವೋದಯದ ಸೆಕೆಂಡ್ ಲಿಸ್ಟ್ ಬಿಡ್ತಾರಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಯ್ತು ಅನ್ಕೊತೀನಿ. ವೇಟಿಂಗ್ ಲಿಸ್ಟ್ ಬಗ್ಗೆ ಕ್ಲಿಯರ್ ಆಗಿದೆ. ಸೊ ಅದೇ ರೀತಿ ನಿಮ್ಮ ಮಗುವಿನ ಅಂಕ ಕೂಡ ಯಾವ ರೀತಿ ಆಯಿತು, ಯಾವ ರೀತಿ ಚೆಕ್ ಮಾಡೋದು ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಬಂದಿದ್ದೆವು. ಈ ಮಾಹಿತಿ ತುಂಬಾ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಸೊ ಅದೇ ರೀತಿ ನಿಮ್ಗೆ ಇನ್ನೇನಾದರೂ ಅರ್ಥ ಆಗಿಲ್ಲ, ಏನಾದರೂ ಗೊಂದಲ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.